ಅಲ್ಲ ಕಣ ಬೀಗ್ರೆ, ಇವಾಗ ಏನ್ ಮಾಡ್ಕೊಂಡ್ ಕುಂತಿದ್ದೀರಾ ಅಂತ ನೀವು? ಅಲ್ಲ ನಾವು ಹೋಗೋದಕ್ಕೆ ಬೇರೆ ಒತ್ತು ಬೇರೆ ಆಗೋಯ್ತು. ಅತ್ಲಾಗೆ ಮನೆ ಕಡೆ ಹೋಗ್ತೀವಿ ಕಣ್, ಸುಮ್ಕಿರಿ ನೀವು. ಸಿಕ್ಕಾಬಟ್ಟೆ ಒತ್ತು ಆಯ್ತು. ಮಳೆ ಗಿಡ ಬಂದತು. ಈ ಹುಡುಗರು ಬರ್ಲೇ ಇಲ್ವಲ್ಲ ಈಟ್ ಹೊತ್ತಾದ್ರುನು. ಆ ಆ ಮಗ ಮಳೆ ಗಿಡ ನೆಂದು ತಲೆಗಿಲ್ಲ ನೋವು ಬಂದತು. ನಾಳೆ ನಾಡ್ದ್ರಲ್ಲಿ ಎಂಗೇಜ್ಮೆಂಟ್ ಬೇರೆ ಇಟ್ಕೋಬೇಕು. ಏನ್ ಮಾಡೋದು ಈ ಹುಡುಗಂಗೆ? ಬೇಗ ಕರ್ಕೊಂಬಾರ ಪಾಪ, ಮಳೆಲಿ ನೆನೆಯಕ್ ಹೋಗ್ಬೇಡ್ರಿ ಇಬ್ರು. ಜ್ವರ ಗಿರ ಬಂದತು ಅಂತ ಹೇಳಿದೀನಿ ಇವರಿಗೆ. ಎಂಗೇಜ್ಮೆಂಟ್ ಬೇರೆ ಮುಂದೆ ಇಟ್ಕೊಂಡ್ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ಬೇಡ್ರಿ ಅಂತ ಹೇಳ್ತಿದೀನಿ. ಮಾತೇ ಕೇಳಲ್ಲ ಅತ್ಲಾಗಿ. ಏನ್ ಮಾಡ್ತೀರಾ ಅತ್ಲಾಗಿ? ಆಟ ನನ್ನ ಮಗನವು ಈ ಚಿಕ್ಕ ಮಕ್ಳುಗಳು ಆಟ ಮಾಡಂಗ್ ಮಾಡ್ತಾವ ಅತ್ಲಾಗಿ ಇವಾಗಿನ ಕಾಲದ ಮಕ್ಳುಗಳು. ಏನ್ ಮಾಡ್ತೀರಾ ಹೇಳ್ರಿ? ಇರ್ಲಿ ಬಿಡಿ, ಇರ್ಲಿ ಬಿಡಿ ಬೀಗ್ರೆ, ಏನು ಆಗಲ್ಲ. ಏನ್ ಮಾಡ್ತೀರಾ? ಇವಾಗಿನ ಕಾಲದ ಮಕ್ಳುಗಳು ಹೆಂಗೆ ಅಲ್ವಾ? ಓಡಾಡ್ಕೊಂಡು ಬರ್ಲಿ ಬಿಡಿ ಪಾಪ, ಅಪರೂಪಕ್ಕೆ ಒಂದ್ ದಿವಸ ಹೋಗಿದ್ದಾರೆ. ಇನ್ನೇನ್ ಮನೆಯವರೆಲ್ಲಾರು ಒಪ್ಕೊಂಡಿದೀವಲ್ವಾ? ಯಾವತ್ತಿದ್ರು ಓಡಾಡ್ಬೇಕು. ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡು ಆರಾಮಾಗಿ ಬರ್ಲಿ ಕಣ್ ಹೇಳ್ರಿ. ಏನು ಆಗಲ್ಲ. ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ಅಳಿಯಂದ್ರು ಗಜೇಂದ್ರ ಅವರು ಬರೋ ಅಷ್ಟರಲ್ಲಿ ಅಡಿಗೆ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿದ್ರೆ ಅತ್ಲಾಗಿ ಊಟ ಮಾಡ್ಕೊಂಡು ಬೇಕಾದ್ರೆ ಆದ್ರೆ ಇವತ್ತು ಹೋಗ್ರಿ ಮಳೆ ಗಿಳೆ ಇಟ್ಕೊಡ್ತು ಅಂದ್ರೆ ಬೇಕಾದ್ರೆ ನಾಳೆ ಬೆಳಿಗ್ಗೆ ಅಡ್ಡಾಡ್ಕೆಲ್ಲ ನೀವು ಹೋಗಿರಂತೆ. ಸುಮ್ಕಿರಿ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ರಂತ ನೀವು? ಪಾಪ ಬೇಡ ಕಣಮ್ಮ, ಬೇಡ ಕಣಮ್ಮ, ಇವತ್ತು ಹೋಗ್ಲೇಬೇಕು ಕಣಮ್ಮ ನಾವು. ಈಗ ನೀವು ಎಂಗೇಜ್ಮೆಂಟ್ಗೆ ಹೇಳ್ಬಿಟ್ರೆ ನಾವು ಎಲ್ಲ ರೆಡಿ ಮಾಡ್ಕೋಬೇಕು ಅಲ್ಲಿ. ನಮ್ಮ ಅಜ್ಜ ಬೆಳಿಗ್ಗೆ ನಾನು ಒಂದ್ 10 ಸಲ ಫೋನ್ ಮಾಡಿದ್ರೆ ನೋಡಿಲ್ವಾ? ನಾವ್ ಹೋಗ್ಲೇಬೇಕು. ನಿಮ್ಗೆ ಗೊತ್ತಾಗಲ್ಲ ಕಣಮ್ಮ, ಅಲ್ಲಿ ಕೆಲ್ಸಗಳು ಅದು ಇದು ಇದ್ದೇ ಇರ್ತವೆ. ಏನ್ ಮಾಡ್ತೀರಾ ಹೇಳ್ರಿ? ಹಂಗಾಗಿ ನಾವು ಇರಕ್ಕಾಗಲ್ಲ ಇಲ್ಲಿ. ಆ ಹುಡುಗಂಗೆ ಹೇಳ್ದೆ ಕಣಮ್ಮ ನಾನು. ಏನ್ ಮಾಡ್ತೀರಾ ಬೀಗ್ರೆ ಹೇಳ್ದೆ. ಕಾರ್ ತಗಪ್ಪ ಅತ್ಲಾಗಿ ಅಂತ ಅವ್ರ ಚಿಕ್ಕಪ್ಪ ಅವ್ರ ಅಪ್ಪ ಎಲ್ಲಾರು ಹೇಳಿರು. ಕಾರ್ ಇದ್ದಿದ್ರೆ ಅತ್ಲಾಗಿ ಮಳೆ ಆಗ್ಲಿ ಏನಾರು ಆಗ್ಲಿ ಎಷ್ಟೊತ್ತಾದ್ರೂ ಆರಾಮಾಗಿ ಇಬ್ರು ಹೋಗ್ಬಿಡ್ಬೋದಿತ್ತು. ಆಟ ಮಾಡ್ಕೊಂಡು ಅತ್ಲಾಗೆ ನಾನು ಬೈಕ್ ತಗೊಂತೀನಿ ಸುಮ್ಕಿರ್ ಚಿಕ್ಕಮ್ಮ ಅಂತ ಹೇಳಿ ರಮ್ಮಿಂಗೆ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ಬೇಕು ಅಂತಾನೆ ಇವನು ಬೈಕ್ ತಗೊಂಡ್ಬಂದು ಏನೋ ನನಗೆ ಯಾಕ ಇವಾಗ ಗೊತ್ತಾಗ್ತೈತೆ. ಅಲ್ಲ ಕಣ್ ಬೀಗ್ರೆ, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೊಂಬಿಡಿ ನೀವು. ಇವಾಗ ಅದು ಇದು ಯಾಕೆ ಮಾಡ್ಕೊಂಡ್ ಕುಂತಿದ್ದೀರಾ ಅಂತ ನೀವು? ಆರಾಮಾಗಿ ಏನಾದ್ರೂ ಒಂದ್ ಈಟೆ ಇಟ್ಟು ತಿಂಡಿನೋ ಏನಾದ್ರು ಮಾಡಿದ್ರೆ ಒಂದ್ ಸ್ವಲ್ಪ ಜ್ಯೂಸ್ ಕೊಟ್ಟಿದ್ದೀರಾ, ಅದ್ರ ಜೊತೆ ಒಂಚೂರು ಟೀ ಇಟ್ಕೊಟ್ಟು ಒಂಚೂರು ಅವಲಕ್ಕಿನ ಉಪ್ಪಿಟ್ಟು ಏನಾರು ಮಾಡ್ಕೊಟ್ಟಿದ್ರೆ ಪಲಾವ್ ಏನಾದ್ರು ಬೇಗ ಅತ್ಲಾಗಿ ರಪ್ಪನ್ನ ತಿನ್ಕೊಂಡು ಅತ್ಲಾಗಿ ಮನೆ ಕಡೆ ಹೋಗ್ಬಿಡ್ತಿದ್ವು ಅತ್ಲಾಗಿ. ಇನ್ನೇನು ಬರ್ಲೇಬೇಕಲ್ವ, ಇನ್ನೇನು ಬರ್ತಾನೆ ಇರ್ತೀವಿ. ನೀವು ನೋಡಿದ್ರೆ ಅದೇನು ಅಡಿಗೆ ಮಾಡ್ಕೊಂಡ್ ಕುಂತಿದ್ದೀರಿ ಇವಾಗ? ಏನ್ ಮಾಡ್ತಿದ್ದೀರ ಅಂತ ಗೊತ್ತಾಗ್ಲಿಲ್ವಲ್ಲ. ಈ ಕಡೆ ಬೀಗರು ಬೇರೆ ಹೋದ್ರಲ್ಲ, ಇವ್ರೆಲ್ಲ ಹೋದ್ರು? ಅವಾಗ್ಲಿ ನಾನು ನೋಡ್ತಿದ್ದೀನಿ ಫೋನಲ್ಲಿ ಮಾತಾಡ್ತೀರಾ ನೀವು. ಕೊತ್ತಂಬರಿ ಸೊಪ್ಪು ತಗೊಂಬರ್ರಿ ಅಂತ ಹೇಳ್ತೀರಾ, ನಿಂಬೆಹಣ್ಣು ತಗೊಂಬರ್ರಿ ಅಂತ ಹೇಳ್ತೀರಾ. ಏನಂತಾನೆ ನನ್ಗೆ ಅರ್ಥ ಆಗ್ತಿಲ್ವಲ್ಲ ಅಂತ. ಅಲ್ಲ ಕಣ್ ಬೀಗ್ರೆ, ಇವಾಗ ಏನ್ ಮಾಡ್ತಿದ್ದೀರಾ ನೀವು? ಇಬ್ರು ಗಂಡ ಹೆಂಡತಿ ಇಬ್ರು ಬೀಗರು ನೀವು ಪೀಸ್ ಕೊಡ್ತಿದ್ದೀರಾ, ಗುಸು ಗುಸು ಪಿಸ್ ಪಿಸು ಅಂತ ಮಾತಾಡ್ಕೊಂತಿದ್ದೀರಾ. ಅದೇನಂತಾನೆ ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತ. ಯಾಕೆ ಇಲ್ಲ ಕಣ್, ಸುಮ್ಕಿರಿ ಬೀಗ್ರೆ ನೀವು. ಯಾನು ಇಲ್ಲ, ಅದೇ ನೀವು ಅಪರೂಪಕ್ಕೆ ಬಂದಿದ್ರಲ್ಲ ನೀವು. ಅದಕ್ಕೆ ಇವ್ರು ಹೋಗ್ಬಿಟ್ಟು ಒಂದ್ 2 ಕೆಜಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀವಿ, ಸುಮ್ಕಿರೆ. ಗಜೇಂದ್ರನು ಅವ್ರ ಚಿಕ್ಕಮ್ಮ ಬಂದಿದ್ದಾರೆ, ಅಪರೂಪಕ್ಕೆ ಬಂದಿದ್ದಾರೆ ಮಂತಾವ. ಸುಮ್ಕಿರು ಅಂತ ಹೇಳಿರು. ನಾನು ಸರಿ ಕಣ್ರಿ ಆಯ್ತು ಹೋಗ್ರಿ, ಗಜೇಂದ್ರಗೆ ಕಬಾಬ್ ಅಂದ್ರೆ ಬಲು ಇಷ್ಟ ಅಂತೆ ರಮ್ಯ ಹೇಳ್ತಿದ್ಲು. ಕಬಾಬನು ಒಂದ್ ಸಾಂಬಾರ್ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬಿಡ್ಲಿ ಬೇಕಾದ್ರೆ ಅವರು. ಹೋಗ್ರಿ ತಗೊಂಬರ್ರಿ ಅಂತ ಹೇಳಿದೀನಿ. ನಿಮ್ಗೆ ಮುಂಚೆನೆ ಹೇಳೋಣ ಅನ್ಕೊಂಡು ನಿಮ್ಗೆ ಒಂದ್ ಮಾತು ಕೇಳೋಣಂತ. ಈಗ ನಿಮಗ್ ಕೇಳ್ಬಿಟ್ರೆ ನೀವು ತರ್ಸಕ್ ಬಿಡ್ತೀರಾ? ಬೇಡ 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 ಬೇಡ, ಇರೋದ್ರಲ್ಲೇ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ ಸುಮ್ಕಿರಿ ಅಂತ ಆಟ ಮಾಡ್ತಿದ್ರಿ. ಕಡಿತಿದ್ರಿ. ಹಂಗಾಗಿ ನಿಮ್ ಮುಂದೆ ಏನು ಬಾಯ್ ಬಿಡ್ಲನ್ನ ನಾವೇನು ಹೇಳಿಲ್ಲ. ಇವಾಗ ಹೇಳ್ತಿದ್ದೀನಿ ಕಣಿ ಹೇಳ್ರಿ. ಇನ್ನೇನು ಹಾಗೆ ಹೋಯ್ತು, ಇನ್ನೇನು ಖಾರಕ್ಕೆಲ್ಲ ತೆಗೆದಾಯ್ತು. ಮಿಕ್ಸಿಲಿ ಜುಯ್ ಅನಿಸ್ಬಿಟ್ಟು ಖಾರ ರುಬ್ಕೊಂಡ್ಬಿಟ್ರೆ ಅತ್ಲಾಗೆ ಇನ್ನೇನು ಅವರು ಬರ್ತಾರೆ, ಇನ್ನೇನು ಚಿಕನ್ ತಗೊಂಡು ಬೇಗ ಮಾಡ್ಬಿಡ್ತೀವಿ, ಊಟ ಮಾಡ್ಕೊಂಡು ಪಟ್ ಅಂತ ಹೋಗಿರುತ್ತೆ ಕಣಿ ಹೇಳ್ರಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಏನ್ ಇರೋದಕ್ಕೆ ಮನೆ ಇಲ್ವಾ ನಿಮ್ಗೆ? ಯಾಕೆ ಹಿಂಗ್ ಆಡ್ತಿದ್ದೀರಾ ಅಂತ ನೀವು ಆರಾಮಾಗಿರ್ರಿ. ಏನು ಪಾಪ ಹಿಂಗೆ ಹೇಳ್ತಿದ್ಯಾ ನೀನು? ಅಲ್ಲ ಕಣ್ ಬೀಗ್ರೆ, ಏನ್ ಬೀಗ್ರೆ ನೀವು? ಅಲ್ಲ ಇವಾಗ ಕೋಳಿ ತಗೊಂಬರಕ್ ಹೋಗಿದ್ದೀರಾ? ಅಯ್ಯೋ 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 ಅಯ್ಯೋ, ಸುಮ್ಕಿರಿ ಬೀಗ್ರೆ ಅತ್ಲಾಗಿ. ಅಲ್ಲ ಕಣ್ ಬೀಗ್ರೆ, ದಿನಾಲು ನಾವು 2-3 ದಿವಸಕ್ಕೆ ಒಂದೊಂದ್ಸಲ ತಿಂತಾನೆ ಇರ್ತೀವಿ ಕಣ್ ಬೀಗ್ರೆ. ನೀವ್ ಯಾಕೆ ತರ್ಸೋದಕ್ ಹೋಗ್ರಿ ಇವಾಗ? ಇಷ್ಟೊಂದೆಲ್ಲ ರಿಸ್ಕ್ ಏನಕ್ಕೆ ತಗೊಂತೀರಾ ಅಂತ ನಿಮಗ್ ಬುದ್ಧಿ ಇಲ್ವಾ ನಿಮ್ಗೆ? ನನಗ್ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಾನು ಯಾವ್ದೇ ಕಾರಣಕ್ಕೂ ತರಿಸ್ತಿರಲಿಲ್ಲ ಕಣ್ ಹೇಳ್ರಿ, ಕಳಿಸ್ತಾನೆ ಇರಲಿಲ್ಲ ಬೀಗ್ರಿಗೆ. ಅಲ್ಲ ಕಣ್ ಬೀಗ್ರೆ, ಈಗ ಮಳೆ ಬರೋ ಬೇರೆ ಆಗೈತೆ ಪಾಪ. ಅವರು ಅಷ್ಟೊಂದು ರಿಸ್ಕ್ ತಗೊಂಡು ಅಷ್ಟೊಂದೆಲ್ಲ ಖರ್ಚೆಲ್ಲ ಮಾಡ್ಕೊಂಡು ನಮ್ಗೋಸ್ಕರ ಅಂತ ಏನಕ್ಕೆ ಹೋದ್ರಿ ನೀವು? ಏನಕ್ಕೆ ಕಳ್ಸಕ್ ಹೋದ್ರಿ ನೀವು? ಏನಾದ್ರು ತರಕಾರಿ ಸಾಂಬಾರು ಏನಾರು ಮಾಡಿದ್ರೆ ಅತ್ಲಾಗಿ ಮುದ್ದೆಯಿಂದ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ತಿರಲ್ವಾ? ನನಗೆ ಏನಂದ್ರೆ ನನಗೆ ರಮ್ಯನ್ ನೋಡ್ಬೇಕಂತ ಆಸೆ ಆಗ್ಬಿಟ್ಟಿತ್ತು. ಹಂಗಾಗಿ ನಾನು ನೋಡ್ಲೇಬೇಕು ಅಂತ ಆಟ ಮಾಡಿದಾಗ ಕರ್ಕೊಂಬಂದ ಆಟೆಯ ಹೆಂಗ ಮಗಳಿಗೆ ನೋಡ್ಕೊಂಡ್ಬಿಟ್ಟೆ. ನನಗೊಂಥರ ತೃಪ್ತಿ ಆಯ್ತು, ಮನ್ಸಿಗೆ ಇಷ್ಟ ಆಯ್ತು, ನೆಮ್ಮದಿ ಆಯ್ತು. ನೀವು ನಿಮ್ಮ ಮನೆ ಎಲ್ಲಾದ್ರೂ ನನಗೆ ಬಲು ಇಷ್ಟ ಆಯ್ತು. ಅಷ್ಟೇ ಸಾಕಲ್ವಾ? ಅದಕ್ಕಿಂತ ಇನ್ನೇನ್ ಬೇಕು ಹೇಳ್ರಿ ಬೀಗ್ರೆ? ಏನ್ ಬೀಗ್ರೆ ನೀವು ಇವಾಗ ಅದು ಇದು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು. ಇವೆಲ್ಲ ಏನಕ್ಕೆ ಮಾಡ್ಕೊಂಡು ಹೋದ್ರಿ ನೀವು? ಸುಮ್ಕಿರೋದಲ್ಲೂರ ನೀವು? ಯೋ ಸುಮ್ಕಿರಿ ಬೀಗ್ರೆ, ಏನು ಆಗಲ್ಲ. ಅಲ್ಲ ಕಣ್ ಬೀಗ್ರೆ, ಏನ್ ದಿನಾಲು ಬರಕ್ ಹೋಗ್ತೀರಾ ನೀವು?
ಅಲ್ಲ ಹೆಂಗ್ ಹೇಳ್ತೀರಾ ನೋಡ್ರಿ, ನನ್ನಿಂದಾಗಿ ನಿಮ್ಗೆ ಖರ್ಚೆಲ್ಲ ಆಗ್ತಿದೆ, ಖರ್ಚು ಮಾಡಿಸ್ಬೇಕು ಅಂತ ಎಲ್ಲ ಹೇಳ್ತಿದ್ರಲ್ಲ. ಅಲ್ಲ ಯಾರಿಗೋಸ್ಕರ ಅಂತದೇನ್ ಖರ್ಚು ಆಗ್ತಿದೆ, ನೀವು ಬಂದ್ಬಿಟ್ಟು ಹಂಗಾರೆ ಅಂತದ್ ಏನ್ ಖರ್ಚು ಮಾಡ್ತಿದ್ದೀರಾ ಅಂತ ಹಿಂಗ್ ಹೇಳ್ತಿದ್ದೀರಾ? ನಮ್ ಕರ್ತವ್ಯ ಅಲ್ವರ ನೀವು. ನೀವು ಬಂದಾಗ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ನೀವು. ನಾವು ಬರೋದನ್ನೇ ಕಾಯ್ತಿದ್ರಿ. ಅಷ್ಟು ಜನಕ್ಕೆಲ್ಲ ಒಳ್ಳೆ ಮದ್ವೆ ಮಾಡಂಗ್ ಮಾಡ್ಬಿಟ್ರೆ ನೀವು ಬರೀ ಮನೆ ನೋಡಕ್ ಬಂದಾಗ್ಲಾನೆ ನಮ್ದು ಕರ್ತವ್ಯ ಅಲ್ವೇದೆ ಬೀಗ್ರೆ. ಈಗ ನಮ್ಮ ಆಸೆಗೆ ನೀವು ಇದ್ ಮಾಡ್ತೀರಾ? ಸರಿ ಕಣ, ಆಯ್ತು ಬಿಡ್ರಿ. ನಮಗೂ ಬೇಜಾರು ಮಾಡಿಸ್ಬೇಕಂತ ಇದ್ರೆ ಬೇಕಾದ್ರೆ ಊಟ ಮಾಡ್ದಂಗ್ ಹೋಗ್ರಿ, ಬೇಕಾದ್ರೆ ಏನ್ ನಮ್ಗೇನು ಏನು ಇದಿಲ್ಲ. ಸರಿನಾ? ಸುಮ್ಕಿರಿ ಬೀಗ್ರೆ. ಮಳೆನಾರ ಬರ್ಲಿ ಏನಾರ ಬರ್ಲಿ ತಲೆ ಕೆಡಿಸ್ಕೊಬೇಡ್ರಿ. ಓಹೋ ಲೇ ಇವಳೆ, ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀರ ನಾವು ಬೀಗ್ರಿಗೆ. ಆಚೆ ಕಡೆ ನೀ ಯಾಕೆ ಕೂತ್ಕೊಂಡಿದ್ದೀರಾ? ಅಲ್ಲ ಒಳಗಡೆ ಕೂತ್ಕೊಳ್ಳೋದಲ್ವ ಆರಾಮಾಗಿ. ಬೀಗ್ರಿಗೆ ಏನಾದ್ರೂ ಟೀ ಗೀಬಿ ಹಾಕ್ಕೊಡೋದು, ಟೀ ಮಾಡ್ಕೊಡೋದು, ಜ್ಯೂಸ್ ಮಾಡ್ಕೊಡೋದು ಏನಾರ ಮಾಡ್ಕೊಡೋದಲ್ವ? ಆಚೆ ಕಡೆ ಬಂದು ಕರ್ಕೊಂಬಂದು ಕೂರ್ಸ್ಕೊಂಡ್ ಕುಂತಿಯಲ್ಲ ಇವಳೆ ನೀನು. ಹೋಗ ಮಾತ್ಲಗೆ. ಎಲ್ಲಿ ಇವಳೆಲ್ಲಿ ಪಾಪ ಬಂದ್ರ? ಇಬ್ರು ಗಜೇಂದ್ರನು ರಮ್ಯಾ ಬಂದಿಲ್ವಾ ಇನ್ನು? ಇಲ್ಲ ಕಣ್ರಿ, ಇನ್ನು ಬಂದಿಲ್ಲ ಕಣ್ರಿ ಅವರು. ಫೋನ್ ಮಾಡಿದ್ದೆ, ಇನ್ನೇನು ಬರ್ತಿದಾರಂತೆ. ಸೀರೆ ಕೊಡಿಸ್ತಿದಾರಂತೆ ಪಾಪ ರಮ್ಮಿಂಗೆ ಗಜೇಂದ್ರ. ಸೀರೆ ತಗೊಂತಿದೀವಿ ಕಣಮ್ಮ, ಒಂದ್ 10 ನಿಮಿಷ ಕಣಮ್ಮ, ಇನ್ನೇನು ಹೊರಡ್ತೀವಿ ಇಲ್ಲಿಂದ. ಪಾನಿಪುರಿ ತಿಂತಿದ್ದೀನಿ ಕಣಮ್ಮ ಅಂತ ಹೇಳಿದ್ವು. ಸರಿ ಕಣ ಪಾಪ, ಆಯ್ತು. ನಿಧಾನಕ್ಕೆ ಬರ್ರಿ, ಭಯ ಏನಿಲ್ಲ ನಮ್ಗೆ. ಏನ್ ಮಾಡ್ತೀರಾ, ಮಳೆಗಾಲ ಅಲ್ವಾ, ಮಳೆಗಿಳೆ ಬಂದತ್ತು, ಮತ್ತೆ ನೆನಿಬಾರ್ದು. ಈಗ ಎಂಗೇಜ್ಮೆಂಟ್ ಮೇಲೆ ಮುಂದೆ ಇಟ್ಕೊಂಡಿದೀವಲ್ಲ, ಜ್ವರ ಗಿರ ಬಂದತ್ತು. ಬೇಗ ಬಂದ್ಬಿಡ್ರಪ್ಪ, ಒಂದ್ ಸ್ವಲ್ಪ ನಿಧಾನಕ್ಕೆ ಬನ್ನಿ, ಅರ್ಜೆಂಟ್ ಅಲ್ಲಿ ಬರ್ಬೇಡ್ರಿ ಅಂತ ಹೇಳಿದೀನಿ ಕಣಿ, ಹೇಳ್ರಿ. ಬರ್ರಿ ಕಣಿ ಹೇಳೆ. ಏನು ಆಗಲ್ಲ, ಆರಾಮಾಗಿ ಬರ್ಲಿ. ಅದೇ ನೀನ್ ಹೇಳ್ದಂಗೆನೆ ಒಂದ್ ಸ್ವಲ್ಪ ನಿಧಾನಕ್ಕೆ ಬರ್ಲಿ. ಮಳೆ ಬರುತ್ತಂತ ಒಂದು ಭಯ ಆಟೆಯ, ಮಳೆ ನೆಂದಿಗಿಂದ ಬಂದವರು ಅಂತ. ಅದು ಬಿಟ್ರೆ ನನಗೇನು ಇಲ್ಲ. ಇನ್ನು ಬೇಕಾದ್ರೆ ಇನ್ನೊಂದು ಗಂಟೆ 2 ಗಂಟೆ ತಡ ಮಾಡ್ಕೊಂಡು ಬರ್ಲಿ. ಅಲ್ಲ ಈಗ ಸೀರೆ ಕೊಡ್ಸೋದಂತದ್ದು ಏನಾಗಿತ್ತು ಅಂತ, ಯಾಕೆ ಸೀರೆ ತಗೊಳಕ್ ಹೋಗ್ತಿದ್ದಾರೆ? ರಮ್ಮಿಂಗ್ ಹೇಳೋದಲ್ವಾ ನೀನು? ಸುಮ್ಕಿರಿ ಬೀಗ್ರೆ, ಏನಾಯ್ತಂತ ಹಿಂಗ್ ಆಡ್ತಿದಾರೆ ಇವಾಗ? ಅಲ್ಲ ಈಗ ನನ್ ಮನೆ ಸೊಸೆ ಅಂದ್ಮೇಲೆ ಕೊಡ್ಸೋದ್ರಲ್ಲಿ ತಪ್ಪೇನೈತಿ ಅಂತ ಕೊಡಿಸ್ಲಿಕ್ಕಂಡ್ ಬಿಡ್ರಿ. ಒಂದಲ್ಲ 10 ಕೊಡಿಸ್ಲಿ, ಅದಕ್ಕೇನಂತೆ. ಈಗ ನಮ್ಮನೆ ಮಗಳು ಅವಳು. ಅವಳಿಗೆ ಏನೇನ್ ಬೇಕೋ ಎಲ್ಲ ಕೊಡ್ಸೋದು, ಅವಳಿಗೆ ಖುಷಿಯಾಗಿ ನೋಡ್ಕೊಳೋದು ನಮ್ ಜವಾಬ್ದಾರಿ, ನಮ್ ಕರ್ತವ್ಯ. ಆಯ್ತಾ? ಈಗ ತಂದೆ ತಾಯಿ ಎಲ್ಲದನ್ನು ಕೂಡ ನನ್ನ ಮಗ ಗಜೇಂದ್ರನೇ ಅವಳಿಗೆ. ಅಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡ್ಬಿಟ್ಟು ಅಷ್ಟೊಂದೆಲ್ಲ ಈಗ ಮದುವೆ ಆಗ್ತಿದ್ದಾಳಂದ್ಮೇಲೆ ನಾವು ಆ ನಂಬಿಕೆ ಹುಟ್ಟಿಸ್ಕೊಳೋದು, ಅವಳಿಗೆ ಚೆನ್ನಾಗಿ ನೋಡ್ಕೊಳೋದು, ಅವ್ರಿಗೆ ಬೇಜಾರಾಗಂಗ್ ನೋಡ್ಕೊಳೋದು ನಮ್ ಕರ್ತವ್ಯ ಅಲ್ವೇದ್ರಿ ಬೀಗೆ. ಯಾರಿಗೋಸ್ಕರ ಕೊಡಿಸ್ತಿರೋದು? ಏನ್ ಬೇರೆಯವ್ರಿಗೆ ಏನ್ ಕೊಡಿಸ್ತಿಲ್ವಲ್ಲ, ಸ್ವಂತ ಹೆಂಡತಿ ಆಗೋಳಿಗೆ ತಾನೇ ಕೊಡಿಸ್ತಿರೋದು. ಅದ್ರಲ್ಲಿ ಏನೈತೆ ತಪ್ಪು? ಕೊಡಿಸ್ಲಿಕ್ಕಂಡ್ ಬಿಡ್ರಿ. ಹಂಗಲ್ಲ ಬೀಗ್ರೆ, ಈಗಲೇ ಯಾಕೆ ಸೀರೆ ಎಲ್ಲ ಇನ್ನೇನು ಅಂತ. ಸರಿ ಆಯ್ತು. ಅವಳಿಗೆ ಪಾನಿಪುರಿ ಅಂದ್ರೆ ಬೋಲು ಇಷ್ಟ. ಅಲ್ಲಿ ನೋಡ್ರಿ, ಅಲ್ಲಿ ಪಾನಿಪುರಿ ತಿಂತ ಕುಂತಿದ್ದೀನಿ ಕಣಮ್ಮ ಅಂತ ಹೇಳ್ತಿದ್ದಾಳಲ್ಲ. ಸರಿ ಆಯ್ತು ಕಣ್, ಹೇಳ್ರಿ. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವೇಂದ್ರಿ ಬೀಗ್ರೆ? ಹೆಂಗ ಈ ಹಿರೇ ಮಗಳು ಇನ್ನೇನು ಚೆನ್ನಾಗಿದ್ದಾಳೆ, ಅಳಿ ಅಂದ್ರು ಕೂಡ ಭಾಳ ಒಳ್ಳೆಯವರು ಸಿಕ್ಕಿದ್ದಾರೆ. ಹೆಂಗ ನೋಡಿದ್ರೆ ನನಗೆ ಗಜದ ನೋಡಿದ್ರೆ ಇನ್ನೂ ಖುಷಿ ಆಗ್ತಿದೆ. ಆ ಅಳಿಯಂದ್ರಿಗಿಂತ ಭಾಳ ಒಳ್ಳೆಯವ್ರು ಇವರು. ಚೆನ್ನಾಗಿ ನೋಡ್ಕೊಳ್ತಾರೆ, ಹೊಂದಾಣಿಕೆ ಮಾಡ್ಕೊಳ್ತಾರೆ, ಭಾಳ ಒಳ್ಳೆಯವರು. ಎಲ್ಲ ಕೇಳಿದ್ದೀನಿ ಕಣ್ ಬಿಡ್ರಿ. ನಾನು ಗಜೇಂದ್ರ ಬಗ್ಗೆನೂ ಎಲ್ಲ ವಿಚಾರಿಸಿದ್ದೀನಿ, ಭಾಳ ಒಳ್ಳೆಯವ್ರಂತ. ನನಗೆ 100 ಜನ 100 ಥರ ಹೇಳಿದ್ರು ಕೂಡ ನನ್ನ ಯಾರ ಮಾತು ನೆಂಬಲ್ಲ. ನನಗೂ ಕೂಡ ಭಾಳ ಇಷ್ಟ ಆಯಿತು. ಲೇ ಇವಳೆ, ಕಾರ್ಯಕ್ಕೆಲ್ಲ ತೆಗ್ದಾಯ್ತೇನೆ. ತಗ ಬೇಗ ಆತ್ಲಗೆ ಸಾಂಬಾರು ಮಾಡಿಬಿಡು. ಸಾಂಬಾರು ಈ ಗಜೇಂದ್ರಂಗೆ ಕಬಾಬ್ ಅಂದ್ರೆ ಬಲು ಇಷ್ಟ ಅಲ್ವಾ, ಆತ್ಲಗೆ ಮಾಡಿಬಿಡು ತಗ ಬೇಗ. ಬೀಗ್ರೆ, ಅಲ್ಲ ಕೇಳ್ದಂಗೆ ನೀವು ಕೋಳಿ ಎಲ್ಲ ತಗೊಂಬರಕ್ಕೆ ಏನಕ್ಕೆ ಹೋದ್ರಿ? ಚಿಕನ್ ಕಟ್ ಮಾಡಿಸ್ಕೊಂಡ್ ಬರೋದಕ್ಕೆ. ಅಲ್ಲ 2-3 ದಿವಸಕ್ಕೆ ಒಂದೊಂದ್ಸಲಿ ಅಲ್ಲೂ ನಾವು ತಿಂತಾನೆ ಇರ್ತೀವಿ. ಮೊನ್ನೆ ಇನ್ನು ನೀವು ಫೋನ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ನಾವು ಮೀನಿನ ಊಟ ಮಾಡ್ತಿದ್ದು, ಮೀನಿನ ಕಬಾಬುನು ಮೀನಿಂದು ಸಾಂಬಾರಿಂದ ಊಟ ಮಾಡ್ತಿದ್ದು. ಅದು ಇದು ನಾವು ಊಟ ಮಾಡ್ತಾನೆ ಇರ್ತೀವಿ, ತಿಂತಾನೆ ಇರ್ತೀವಿ. ಅಲ್ಲ ಕಣ್ ಬೀಗ್ರೆ, ನೀವು ಏನಕ್ಕೆ ನೀವು ತಗೊಂಬರಕ್ ಹೋದ್ರಿ? ನೀವು ಏನಾದ್ರು ತರಕಾರಿ ಸಾಂಬಾರು, ಒಂಚೂರು ಏನಾದ್ರು ತಿಂಡಿನೋ ಏನಾರು ಕೊಟ್ಟಿದ್ರೆ ಅತ್ಲಕ್ಕೆ ತಿನ್ಕೊಂಡು ಹೋಗ್ಬಿಡ್ತಿದ್ವು ಆರಾಮಾಗಿ ಅತ್ಲಗೆ. ಅಲ್ಲ ನೀವು ಇಷ್ಟೊಂದೆಲ್ಲ ನಮ್ಗೋಸ್ಕರ ಖರ್ಚು ಮಾಡ್ಕೊಂಡು ರಿಸ್ಕ್ ತಗೊಂಡು ಅದೇನದು ನನಗೆ ಬೋರು ಬೇಜಾರಾಗಿ ಹೋಗ್ಬಿಡುತ್ತೆ. ಸೋಮಕಿರಿ ಬೀಗ್ರೆ, ಏನಂತ ಹೇಳ್ತಿದ್ದೀರಾ ಬೀಗ್ರೆ ನೀವು? ಅಲ್ಲ ನಾವ್ ಯಾಕೆ, ಅಲ್ಲ ನಮ್ಮವ್ರು ತಾನೇ ನೀವು. ಅದ್ರಲ್ಲಿ ರಿಸ್ಕ್ ತಗೊಳೋದಂಥದ್ದು ಏನೈತೆ? ಅದರಲ್ಲಿ ಖರ್ಚೆಲ್ಲ ಮಾಡಿಸೋದಂಥದ್ದು ಏನೈತೆ? ಇವೆಲ್ಲ ಯಾಕೆ ಮಾತಾಡ್ತೀರಾ? ಅಲ್ಲ ನೀವು ಬರೆದ್ರೆ ನಮಗೆ ಎಷ್ಟು ಖುಷಿ ಆಗೈತೆ ಅಂತ ನಮಗೆ ಮಾತ್ರ ಚೆನ್ನಾಗಿ ಗೊತ್ತು. ಏನೇ ಇವಳೆ ಅಂಥದ್ರಲ್ಲಿ ಬೀಗ್ರು ನೋಡಿ ಹೆಂಗೆ ಹೇಳ್ತಿದಾರಂತ. ತಗ ಬೇಗ ರೆಡಿ ಮಾಡಿಬಿಡುವ ಅತ್ಲಾಗಿ. ಆದರೆ ಇವತ್ತು ಕಳ್ಸೋಣ. ಇಲ್ಲ ಅಂದರೆ ನಾನು ಬೇಕಾದರೆ ಬೆಳಿಗ್ಗೆನೇ ನೀವು ಎದ್ದಾಡ್ಕೆಲ್ಲನೆ ಹೋಗಿರಂತೆ ಕಣ್. ಸುಮ್ಕಿರ್ರಿ, ನಮಗೆ ಭಯ ಆಗಂಗೆ ಆಗ್ತಿರುತ್ತೆ. ನೀವು ಕತ್ಲೆ ಮಾಡ್ಕೊಂಡು ಹೋಗೋದು ಅವೆಲ್ಲ ಸರಿಯಾಗಲ್ಲ ಬೀಗ್ರೆ. ಮಳೆಗಾಲ ಬೇರೆ, ಮಳೆಗಿಳೆ ಬಂದತ್ತು, ಮಳೆಯಲ್ಲಿ ನಿನ್ಕೊಳೋದು ಬೇಡವೇ ಬೇಡ. ಇದ್ದು ಉಳ್ಕೊಂಡ್ಬೇಕಾದ್ರೆ ಹೋಗಿರಂತೆ ಕಣ್. ಸುಮ್ಕಿರ್ರಿ. ಸುಮ್ಕಿರಿ ಬೀಗ್ರೆ, ನಿಮಗ್ ಗೊತ್ತಾಗಲ್ಲ. ನಾವ್ ಏನಾದ್ರೂ ಆಗ್ಲಿ, ಎಷ್ಟೇ ಟೈಮ್ ಆಗ್ಲಿ ಇವತ್ತು ಹೋಗ್ಲೇಬೇಕು. ನೋಡಿದಿರಲ್ಲ ಬೆಳಿಗ್ಗೆ ನಾನು ನಮ್ಮ ಯಜಮಾನ್ರು ರಂಗಜ್ಜನವ್ರು ಎಷ್ಟು ಸರಿ ಫೋನ್ ಮಾಡಿದಾರಂತ. ನೀವೇ ನೋಡ್ತಿದ್ದೀರಾ. ಅಂತದ್ರಲ್ಲಿ ಉಳ್ಕೊಂಡ್ಬಿಟ್ರೆ ಸುಮ್ನಿರ್ತಾರ, ಅವ್ರು ಕೋಪ ಮಾಡ್ಕೊಳ್ತಾರೆ. ಸುಮ್ಕಿರಿ. ಅವ್ರು ಆದ್ರೂ ನನಗೆ
ಒಂದ್ 5-6 ಸಲ ಹೇಳಿರು, ಬೇಡ ಕಣೆ ಬೇಡ ಕಣೆ ಹೋಗ್ಬೇಡ ಕಣೆ, ಏನ್ ಪರವಾಗಿಲ್ಲ, ಇನ್ನು ನಾಳೆ ನಾಳದಲ್ಲಿ ಎಂಗೇಜ್ಮೆಂಟ್ಗೆ ಹೇಳ್ತಾರೆ, ಎಂಗೇಜ್ಮೆಂಟ್ ಅಲ್ಲೇ ಒಂದೇ ಸಲ ನೋಡುವಂತೆ, ನಿನ್ ಸೊಸೆ ರಮ್ಮಿನ ಪಕ್ಕದಲ್ಲೇ ಹೋಗಿ ನಿಂತ್ಕೊಳ್ಳುವಂತೆ, ಬೇಕಾದ್ರೆ ಬರೋವರೆಗೂ ಅವಳ ಜೊತೆನೇ ಇರುವಂತೆ, ಏನ್ ಪರವಾಗಿಲ್ಲ, ಈಗ ಹೋಗ್ಬೇಡ ಕಣ್ ಸುಮ್ಕಿರಿ ಅಂತ ಹೇಳ್ತಿದ್ರು. ಅಷ್ಟರಲ್ಲಿ ನಮ್ ಗಜೇಂದ್ರ ರಪ್ಪಾರ್ ಇದಾರಲ್ಲ, ಇಲ್ಲ ಕಣ್ ಸುಮ್ಕಿರಪ್ಪ ಹೋಗ್ ಬರ್ಲಿ ಅವರು, ಏನ ನೋಡ್ಬೇಕಂತ ಆಸೆ ಆಗ್ಬಿಟ್ಟೈತೆ, ಆರಾಮಾಗಿ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಉಳ್ಕೊಂಡ್ ಬರ್ಲಿ, ಏನ್ ಪರವಾಗಿಲ್ಲ ಅಂತಾನೆ ಅವ್ರು ಹೇಳಿರು, ಹಂಗಾಗಿ ಕಳ್ಸಿರು. ಸುಮ್ಕಿರಿ ಹೋಗ್ಬೇಕು ನಾವು. ಅಯ್ಯೋ ಏನು ಆಗಲ್ ಕಣ್ ಸುಮ್ಕಿರಿ ಬೀಗ್ರೆ, ನೀವು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ, ಬರೋದೇ ಬಂದಿದ್ದೀರಾ ಹಂಗೇನಾದ್ರೂ ಆದ್ರೆ ಕೊಡ್ರಿ ಇಲ್ಲಿ ಫೋನು. ನಾನು ರಂಗಜ್ಜನ ಹತ್ರ ಮಾತಾಡ್ತೀನಿ, ಬೇಕಾರೆ ಏನು ತೊಂದರೆ ಇಲ್ಲ. ಬೀಗ್ರಿಗೆ ಬೇಕಾರೆ ನೀವೆಲ್ಲ ಬರ್ರಿ, ಇನ್ನೇನು ಎಂಗೇಜ್ಮೆಂಟಿಗೆ ಇಲ್ಲೇ ಉಳಿಸ್ಕೊಂಡ್ಬಿಡ್ತೀವಿ, ಅತ್ಲಾಗಿ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡೆ ಕಳಿಸ್ತೀನಿ ಅಂತ ಹೇಳ್ತೀನಿ, ಅದಕ್ಕೇನಂತೆ ಬೇಕಾದ್ರೆ ಅಲ್ವೇನೆ ಇವಳೆ. ಮತ್ತೆ ಇರ್ಲಿ ಕಣಿ, ಹೇಳ್ರಿ, ಅದ್ರಲ್ಲಿ ಏನೈತೆ ತಪ್ಪು? ಇದ್ರೆ ಏನಾಗುತ್ತೆ? ಆಯ್ತು ಲೇ ಇವಳೆ, ತಗ ಕಾರ್ಯಕ್ಕೆಲ್ಲ ರೆಡಿ ಮಾಡ್ಕೊ ಬೇಗ, ಹೋಗ್ಬಿಟ್ಟು ಇನ್ನೇನು ಅವರು ಬರ್ತಾರೆ ಅತ್ಲಾಗ, ಊಟ ಮಾಡಲಿ ಅತ್ಲಾಗಿ. ಬೇಗ ಬೇಗ ಸಾಂಬಾರು, ಬಿಸಿ ಬಿಸಿ ಕಬಾಬ್ ಮಾಡಿಕೊಡು. ರಮ್ಯಾ, ಏನಿದು ಅತ್ತೆ ಏನೋ ಇಲ್ಲೇನೇ ಕಾರ್ಯಕ್ಕೆಲ್ಲ ತಕೊಂಡು ಇಲ್ಲೇ ಕುಂತಿದಾರಲ್ಲ, ಏನು ಸಮಾಚಾರ? ನಮಗೋಸ್ಕರನೇ ಸಾಮಾನ್ಯಕ್ಕೆ ವೇಟ್ ಮಾಡ್ತಿದ್ರು ಅನ್ಸುತ್ತೆ ರಮ್ಯಾ. ಇಲ್ಲ ಗಜೇಂದ್ರ, ಅಮ್ಮ ಅಪ್ಪ ಹೋಗ್ಬಿಟ್ಟು ಚಿಕನ್ ತಗೊಂಬಂದಿದ್ದಾರೆ, ಹಂಗಾಗಿ ಚಿಕನ್ ಸಾಂಬಾರ್ ಮಾಡೋದಕ್ಕೆ ಕಾರ್ಯಕ್ಕೆಲ್ಲ ತೆಗಿತಿದ್ದಾರೆ ಅಷ್ಟೇ ಅಮ್ಮ. ಅಯ್ಯೋ ಹೌದಾ, ಚಿಕನ್ ತಗೊಂಬಂದಿದಾರಾ? ಅಲ್ಲೇ ರಮ್ಯಾ, ಏನಕ್ಕೆ ತಗೊಂಬರಕ್ ಹೋದ್ರು ಮಾವ ಈಗ? ಸರಿ ಆಯ್ತು ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ಲ ಕಣೆ ರಮ್ಯಾ, ಅಲ್ಲ ಇನ್ನೇನು ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗೆ ಬೇಕಾದ್ರೆ ಏನಾರು ತಿನ್ಕೊಂಡು ಹೋಗ್ತಿದ್ನಪ್ಪ, ಇವತ್ತು ತಗೊಂಬರೋದಂಥದ್ದು ಏನಿತ್ತೆ ಅರ್ಜೆಂಟು? ಆಗಲ್ಲ ಅಲ್ಲ ಬಂದು ಬಿಟ್ರು ಪಾಪ. ರಮ್ಯಾ, ಗಜೇಂದ್ರ ಬಾರಪ್ಪ, ಬರ್ರಿ ಕೂತ್ಕೊ ಬರ್ರಿ. ಇವಾಗ ಬಂದ್ರ? ಎಲ್ಲ ಮುಗೀತಾ? ಶಾಪಿಂಗ್ ಎಲ್ಲ ಮುಗೀತಾ? ಎಲ್ಲೆಲ್ಲಿ ಹೋಗಿದ್ರಿ? ಎಲ್ಲಾರು ದೇವಸ್ಥಾನಕ್ಕೆ ಹೋಗಿ ಬರೋದಲ್ಲರ, ಅಪರೂಪಕ್ಕೆ ಮೊದಲನೇ ಟೈಮ್ ಹೋಗ್ತಿರೋದು. ಎಲ್ಲೆಲ್ಲಿ ಹೋಗಿದ್ರಿ, ಏನೇನ್ ಮಾಡ್ಕೊಂಡ್ ಬಂದ್ರಿ? ಬೇಗ ಬಂದ್ಬಿಟ್ಟಿದ್ದೀರಾ ಹೆಂಗ? ನಾವು ಇನ್ನೂ ಒಂದ್ ಅರ್ಧ ಮುಕ್ಕಾಲು ಗಂಟೆ ತಡವಾಗಿ ಬರ್ತೀರ ಅನ್ಕೊಂಡಿದ್ದು, ಹೆಂಗ ಸದ್ಯ ಮಳೆ ಬರೋದಕ್ಕಿಂತ ಮುಂಚೆ ಬೇಗ ಬಂದಿದ್ದೀರಾ. ಅಯ್ಯೋ ಇಲ್ಲ ಅಮ್ಮ, ಸ್ವಲ್ಪ ಬೇಗನೆ ಬಂದ್ಬಿಟ್ಟು, ಮಳೆ ಬೇರೆ ಬರಂಗಾಗಿತ್ತಲ್ಲ, ನೀವು ಬೇರೆ ಹೇಳಿರಲ್ಲ ಮಳೆಯಲ್ಲಿ ನೆನೆಬೇಡ್ರಿ ಅಂತ, ಹಂಗಾಗಿ ಬೇಗ ಅಂದ್ರೆ ಬೇಗನೆ ಬಂದ್ಬಿಟ್ಟು ಕಡಮ್ಮ. ಏ ಪಾಪ ಗಜೇಂದ್ರ, ಪಾಪಂಗೆ ರಮ್ಮಿಂಗೆ ಸೀರೆ ಕೊಡಿಸ್ತಿಲ್ವಾ ನೀನು? ಇಲ್ಲ ಚಿಕ್ಕಮ್ಮ, ಕೊಡಿಸ್ದಂಗೆ ಕರ್ಕೊಂಬರಕ್ ಆಗುತ್ತೆ ಚಿಕ್ಕಮ್ಮ. ಅವರು ಬೇಡ 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 ಅಂತ ಒಂದೇ ಸಮಕ್ಕೆ ಹಠ ಮಾಡ್ತಿದ್ರು. ನೋಡ್ದೇನ್ ರಮ್ಯ, ಕೇಳಿಸ್ಕೊಂಡ ಚಿಕ್ಕಮ್ಮ ಬರ್ತಾ ಬರ್ತಾ ಹೆಂಗ್ ಕೇಳಿರಂತ? ನೀನು ಮಾತು ಕೇಳ್ಕೊಂಡು ನಾನೇನಾರು ಕೊಡಿಸ್ದಂಗೆ ಹಂಗೆ ಬಂದಿದ್ರೆ ಬರಿಗೈಲಿ ನಮ್ಮ ಚಿಕ್ಕಮ್ಮ ಸಿಕ್ಕಾಬಟ್ಟೆ ಬೈಯೋರು. ನಾನು ನಿನ್ನಿಂದಾಗ್ಲಿ ಇವತ್ತು ಚಿಕ್ಕಮ್ಮನ ಕೈಲಿ ಬಯಸ್ಕೋಬೇಕಿತ್ತು ನಾನು. ಇಲ್ಲ ಕಣ್ ಚಿಕ್ಕಮ್ಮ, ಕೊಡಿಸ್ದೆ ಕೇಳು, ಅವಳೇ ಬೇಡ 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 ಅಂತ ಅವರೇ ಹೇಳ್ತಿದ್ರು. ನಾನು ಇಲ್ಲ ಕಣಮ್ಮ, ನೀನು ತಗೊಳ್ಳೇಬೇಕು, ಚಿಕ್ಕಮ್ಮ ಬೈತಾರೆ, ಮತ್ತೆ ಚಿಕ್ಕಮ್ಮ ಅಮ್ಮ ಅಪ್ಪ ಎಲ್ಲಾರನು ಹೇಳ್ ಕಳ್ಸಿದ್ದಾರೆ, ಚಿಕ್ಕಪ್ಪ ಎಲ್ಲಾರನು ಅವಳಿಗೆ ಚೆನ್ನಾಗಿರೋದು ಮೊದಲು ಸೀರೆ ಕೊಡಿಸು ಅಂತ ಹೇಳಿದ್ದಾರೆ. ಅದಕ್ಕೆ ತಗ ಅಂತ ಹೇಳಿ ಚೆನ್ನಾಗಿರೋ ಸೀರೆನೆ ತಗೊಂಬಂದು ಕಣ್ ಚಿಕ್ಕಮ್ಮ. ಅಲ್ಲ ಕಣ್ ಪಾಪ, ಯಾಕೆ ಪಾಪ ಬೇಡ ಅಂತ ಹೇಳ್ತಿದ್ದಂತೆ ನೀನು? ಪಾಪ ರಮ್ಯಾ, ನೀವಿಲ್ಲೇ ಇರಮ್ಮ, ಮಾತಾಡ್ತೀರಿ, ನಾನು ಚಿಕನ್ ಸಾಂಬಾರ್ ಎಲ್ಲ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಊಟ ಮಾಡ್ಕೊಳ್ಳಿರಂತೆ ಒಂದೇ ಸಲಿ. ಇರಮ್ಮ ಹೋಗುವಂತೆ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಅಂತ ಅರ್ಜೆಂಟ್ ಏನೈತಿ ಇವಾಗ? ಯಾಕೆ ಈ ರೀತಿ ಆಡ್ತೀಯಾ? ಏನು ಪರವಾಗಿಲ್ಲ, ಸುಮ್ಕಿರಮ್ಮ, ನಿಧಾನಕ್ಕೆ ಮಾಡುವಂತೆ. ಲೇ ರಮ್ಯಾ, ನಾವು ಹೋಗ್ಬಿಟ್ಟು ತಿರ್ಗಾ ಎಂಗೇಜ್ಮೆಂಟಿಗೆ ವಾಪಸ್ ಬರಬೇಕು ಕಣೆ. ಚಿಕ್ಕಮ್ಮ ಹಠ ಮಾಡಿರಂತ ಬಂದಿರೋದು ಅಷ್ಟೇ. ಹೋಗ್ಬೇಕು ಕಡೆ, ಬೇಗ ಊಟ ಮಾಡ್ಕೊಂಬಿಟ್ಟು. ಕಣ ಪಾಪ ಬಿಡು, ಅಳಿಯಂದ್ರು ಹೇಳ್ತಿರೋದು ಕರೆಕ್ಟು. ಹೋಗಿ ಬರ್ಲಿ ಬಿಡಮ್ಮ, ಪಾಪ ಕೆಲ್ಸಗಳು ಇರ್ತಾವೆ ಅವ್ರಿಗೂ. ಸುಮ್ಕಿರು, ಹೋಗಿ ಬಂದು ಬಿಡ್ಲಿ. ಸರಿನಪ್ಪ, ಆಯ್ತು, ನೀನ್ ಹೇಳ್ತೀನಿ ಅಂತ ಸುಮ್ಮನಿದ್ದೀನಿ, ಇಲ್ಲ ಅಂದ್ರೆ ಇವತ್ತು ಯಾವ್ದೇ ಕಾರಣಕ್ಕೂ ಕಳಿಸ್ತಿರಲ್ಲ ಕಣಪ್ಪ. ಏ ಪಾಪ, ರಮ್ಯಾ, ಗಜೇಂದ್ರ, ಎಲ್ಲ ಸೀರೆ ತಗೊಂಬಂದಿರೋ ತೋರಿಸ್ತಾನೆ ಇಲ್ಲ ನಮ್ಗೆ, ಯಾಕೆ ತೋರ್ಸಂಗಿಲ್ವಾ ಸೀರೆ ನಮ್ಗೆ? ಹಾಗೇನಿಲ್ಲ ಕಣ್ ಚಿಕ್ಕಮ್ಮ, ತೋರಿಸ್ತೀನಿ ತಡೀರಿ. ತೋರ್ಸು ರಮ್ಯಾ, ಸೀರೆ ಚೆನ್ನಾಗೈತೆ ಚಿಕ್ಕಮ್ಮ, ನೋಡು. ನಾನು ಇದನ್ನ ಆರಿಸಿರೋದು, ನನ್ನ ಒಪ್ಪಿಗೆದು ಇದು ಸೀರೆ. ನೋಡು ಚಿಕ್ಕಮ್ಮ, ಸೀರೆ ಚೆನ್ನಾಗೈತೆ ಚಿಕ್ಕಮ್ಮ, ನಂದೇ ಸೆಲೆಕ್ಷನ್ ಇದು. ನೋಡು ಚೆನ್ನಾಗೈತಾ ಅತ್ತೆ? ಚೆನ್ನಾಗೈತೇನತ್ತೆ ಸೀರೆ? ನೋಡ್ದೇನ್ರಿ ಬೀಗ್ರೆ, ಎಂತ ಚೆನ್ನಾಗಿರೋ ಸೀರೆ ತಗೊಂಬಂದಿದ್ದಾರೆ ಇಬ್ರು ಹೋಗ್ಬಿಟ್ಟು. ಬಲು ಚೆನ್ನಾಗೈತೆ ಸೀರೆ ಮಾತ್ರ. ಅತ್ತೆ ಪಾಪ, ಸೀರೆ ಮಾತ್ರ ಬಹಳ ಚೆನ್ನಾಗೈತೆ ಕಣಮ್ಮ ರಮ್ಯಾ. ಕಣಮ್ಮ, ಇವರೇ ಸೆಲೆಕ್ಷನ್ ಮಾಡಿದ್ದು. ನೋಡ್ದೇನಪ್ಪ ನಮ್ಮ ಹುಡುಗನ್ನು, ಅದ್ ಏಟ್ ಚೆನ್ನಾಗಿರೋ ಸೀರೆನ ಆರಿಸ್ಕೊಂಡು ತಗೊಂಬಂದಾನೆ. ಪಾಪ ಸೀರೆ ಮಾತ್ರ ಬಲು ಚೆನ್ನಾಗೈತೆ ಕಣ ಪಾಪ, ಬಲು ಇಷ್ಟ ಆಗೋಯ್ತು ನನ್ಗಂತೂ. ಇವಳೆ ಈಗ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ರೆ ಅಳಿಯಂದ್ರಿಗೆ ಹೋಗೋದಕ್ಕೆ ಒತ್ತಾಗಿ ಹೋಗ್ಬಿಡುತ್ತೆ. ಹೋಗು, ಮೊದಲು ಅಡಿಗೆ ರೆಡಿ ಮಾಡಿ ಹೋಗು ಬೇಗ.